ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಇದೀಗ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕಾಗಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ ಎಂಟಿಆರ್ಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ ಎಂಟಿಆರ್ಗೂ ತಟ್ಟಿದ ಸಂಕಷ್ಟ. ಸಿಲಿಂಡರ್ ಅಭಾವ, ಹೋಟೆಲ್ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಮಾವಳ್ಳಿ ಟಿಫನ್ ರೂಮ್ಸ್ ಮಂಗಳವಾರದಿಂದ ಹೋಟೆಲ್ನಲ್ಲಿ ಕಾರ್ಯಾಚರಣೆ ಸ್ಥಗಿತ ಆಗತ್ತೆ. ಸದ್ಯ ಇಂದು ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ಸಿಲಿಂಡರ್ ಪೂರೈಕೆ ಆಗದಲೇ ಇದ್ರೆ 2 ದಿನದಲ್ಲಿ ಹೋಟೆಲ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ ಎಂಟಿಆರ್ಗೂ ಕೂಡ ಇದೀಗ ಗ್ಯಾಸ್ ಸಿಲಿಂಡರ್ ಅಭಾವ ತಡ್ತಾ ಇದೆ. 2 ದಿನಕ್ಕೆ ಆಗುವಷ್ಟು ಸಿಲಿಂಡರ್ಗಳು ಸ್ಟಾಕ್ ಇದೆ. ಅದಾದ ನಂತರ ಮುಂದೆ ಏನು ಅನ್ನುವಂತಹ ಯೋಚನೆ ಅಲ್ಲಿರುವಂತಹ ಮಾಲೀಕರಿಗೂ ಕೂಡ ಆಗ್ತಾ ಇರುವಂತದ್ದು. ಹಾಗಾಗಿ ಸಂಪೂರ್ಣವಾಗಿ ಹೋಟೆಲ್ ಅನ್ನ ಸ್ಥಗಿತ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಮಾವಳ್ಳಿ ಟಿಫನ್ ರೂಮ್ಸ್ಗೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಮಂಗಳವಾರದಿಂದ ಹೋಟೆಲ್ನಲ್ಲಿ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಮುಂದಾಗ್ತಾ ಇರುವಂತದ್ದು. ಸಾವಿರಾರು ಜನ ಅಲ್ಲಿ ತಿಂಡಿ ಊಟವನ್ನ ಇಷ್ಟಪಟ್ಟು ಪ್ರತಿನಿತ್ಯ ಹೋಗಿ ತಿಂತಾ ಇದ್ರು. ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇರುವಂತದ್ದು. ಅಂತ ಅಂದ್ರೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಇರುವಂತಹ ಸ್ಟಾಕ್ ಅಲ್ಲಿ ಇಷ್ಟು ದಿನ ಅಡುಗೆ ತಿಂಡಿ ಮಾಡಿದ್ದಾರೆ, ಆದ್ರೆ ಇನ್ನು ಮುಂದೆ ಆಗೋದಿಲ್ಲ. ಸ್ಟಾಕ್ ಇರೋವರೆಗೂ ಮಾಡ್ತೀವಿ, ಮಂಗಳವಾರದಿಂದ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಹೋಟೆಲ್ ಮಾಲೀಕರು ಇದೀಗ ಹೇಳ್ತಾ ಇರುವಂತದ್ದು. ಸಿಲಿಂಡರ್ ಪೂರೈಕೆ ಆಗದಲೇ ಇದ್ರೆ 2 ದಿನದಲ್ಲಿ ಹೋಟೆಲ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಇದೀಗ ಮಾಲೀಕರು ಹೇಳ್ತಿದ್ದಾರೆ. ಜೊತೆಯಲ್ಲಿ ಎಣ್ಣೆಯಲ್ಲಿ ಕರಿಯುವಂತಹ ಪದಾರ್ಥವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ರು. ಆದ್ರೂ ಕೂಡ ಗ್ರಾಹಕರನ್ನ ಇಟ್ಕೊಳ್ಳುವಂತಹ ಕೆಲಸ ಆಗಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಇಷ್ಟ ಆಗುವಂತ ತಿಂಡಿಗಳನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಎಷ್ಟು ದಿನ ಅಂತ ಮಾಡ್ಲಿಕ್ಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ಎಲ್ಲೆಲ್ಲೂ ಕೂಡ ಗ್ಯಾಸ್ ಅಭಾವ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾನೇ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ ಎಂಟಿಆರ್ಗೂ ಕೂಡ ಸಂಕಷ್ಟ ತಪ್ಪಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಬೆಂಗಳೂರಿನಲ್ಲಿರುವಂತ ಲಾಲ್ಬಾಗ್ ರಸ್ತೆಯಲ್ಲಿರುವಂತ 100 ವರ್ಷಕ್ಕೂ ಹೆಚ್ಚು ಇತಿಹಾಸದಲ್ಲಿರುವಂತ ಎಂಟಿಆರ್ ಹೋಟೆಲ್ನ ಸಿಲಿಂಡರ್ ಅಭಾವ ಹಿನ್ನೆಲೆಯಲ್ಲಿ ಅಂದ್ರೆ ಮಂಗಳವಾರದಿಂದ ಹೋಟೆಲ್ ಕಾರ್ಯಾಚರಣೆ ಸಿದ್ಧಗೊಳ್ಳಲಾಗುತ್ತೆ. ಯಾಕಂದ್ರೆ ನಾಡಿದ್ದು ಸೋಮವಾರ ರಜೆ ಇರೋ ಕಾರಣ ಅವರು ಮಂಗಳವಾರ ಪೂರ್ತಿ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಅವರು ತಾತ್ಕಾಲಿಕವಾಗಿ ಮುಚ್ಚುವಂತ ಪರಿಸ್ಥಿತಿ ಇದಾಗಿದೆ. ಯಾಕಂದ್ರೆ ಪ್ರತಿನಿತ್ಯ ಅವರಲ್ಲಿ 7ರಿಂದ ಮ್ಯಾಕ್ಸಿಮಮ್ 5 ಗ್ಯಾಸ್ ಯೂಸ್ ಆಗ್ತಿತ್ತು. ಇವಾಗ ಏಜೆನ್ಸಿ ಮೂಲಕ ಕೇಳಿದ್ರೆ ಏಜೆನ್ಸಿಗಳು ಗ್ಯಾಸ್ ಪೂರೈಕೆ ಮಾಡುತ್ತಿಲ್ಲ. ಹೀಗಾಗಿ ಸಾಕಷ್ಟು ಜನ ಬಂದು ಮರಳಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ತಿಂಡಿ ತಿನಿಸುಗಳಲ್ಲೆಲ್ಲ ಮೆನು ಚೇಂಜ್ ಮಾಡಿದ್ದಾರೆ. ರೇಟ್ ಕೂಡ ಅದೇ ಇದೆ, ಆದ್ರೆ ಕೆಲವು ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಮಂಗಳವಾರದಿಂದ ಅವರು ತಾತ್ಕಾಲಿಕವಾಗಿ ಅಂಗಡಿಯನ್ನು ಬಂದ್ ಮಾಡಲಿದ್ದಾರೆ. ಸುಕನ್ಯಾ, ಧನ್ಯವಾದಗಳು ರವಿಚಂದ್ರ ಹೆಚ್ಚಿನ ಮಾಹಿತಿಗಾಗಿ. ಮಂಗಳವಾರದಿಂದ ಹೋಟೆಲ್ಗಳು ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಯಾಕಂತ ಅಂದ್ರೆ ಗ್ಯಾಸ್ ಸಿಲಿಂಡರ್ಗಳು ಸ್ಟಾಕ್ ಇಲ್ಲ. ಈ ನಿಟ್ಟಿನಲ್ಲಿ ಅಡುಗೆ ಮಾಡೋದು ಕಷ್ಟ ಆಗತ್ತೆ. ಇನ್ನು ಪ್ರತಿನಿತ್ಯನೂ ಕೂಡ ಒಲೆ ಹಾಕಿ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ, ಸಮಯ ಕೂಡ ಆಗೋದಿಲ್ಲ. ಬರುವಂತಹ ಗ್ರಾಹಕರು ಎಲ್ರಿಗೂ ಕೂಡ ಅಷ್ಟರ ಮಟ್ಟಿಗೆ ಅಡುಗೆಯನ್ನ ಒದಗಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಇದೀಗ ಹೋಟೆಲ್ ಮಾಲೀಕರು ಮುಂದಾಗ್ತಾ ಇರುವಂತದ್ದು. ಸದ್ಯಕ್ಕೆ ಇಂದು ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ಹಾಗಾಗಿ ಊಟ ಅಡುಗೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಆದ್ರೆ 2 ದಿನದ ನಂತರ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸಿಲಿಂಡರ್ ಅಭಾವ, ಹೋಟೆಲ್ ಅನ್ನ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಕೆಲವೊಂದು ಕಡೆನಲ್ಲಿ ಸೌದೆ ಒಲೆಯನ್ನ ಇಟ್ಟು ಹೋಟೆಲ್ ಮಾಲೀಕರು ಅಡುಗೆಗಳನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೂ ಕೂಡ ಅದಕ್ಕೂ ಕೂಡ ಅಭಾವ ಜಾಸ್ತಿ ಆಗ್ತಾ ಇದೆ. ಯಾಕಂತ ಅಂದ್ರೆ ಸೌದೆ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆನಲ್ಲಿ ಸರಿಯಾದ ಸಮಯಕ್ಕೆ ಸೌದೆಗಳು ಸಿಗ್ತಾ ಇಲ್ಲ. ಅದೊಂದು ಕಡೆನಲ್ಲಿ ಪ್ರಾಬ್ಲಮ್. ಗ್ರಾಹಕರನ್ನ ಕೂಡ ಅವರು ಹಿಡಿದಿಟ್ಕೊಳ್ಬೇಕು, ಅದನ್ನು ಕೂಡ ನಿಭಾಯಿಸಬೇಕು. ಇನ್ನೊಂದು ಕಡೆನಲ್ಲಿ ಹೋಟೆಲ್ನಲ್ಲಿರುವಂತಹ ಕಾರ್ಮಿಕರಿಗೂ ಕೂಡ ಸರಿಯಾದ ಸಮಯಕ್ಕೆ ಸ್ಯಾಲರಿಗಳನ್ನ ಕೊಡಬೇಕು. ಇಲ್ಲ ಅಂತ ಅಂದ್ರೆ ಅವರು ಕೂಡ ಬಿಟ್ಟು ಹೋಗ್ತಾರೆ. ಹೋಟೆಲ್ಲೇ ನಡಿಲಿಲ್ಲ ಅಂತ ಅಂದ್ರೆ ಹೇಗೆ ಇದೆಲ್ಲವನ್ನ ಕೂಡ ನಿಭಾಯಿಸೋದಕ್ಕೆ ಸಾಧ್ಯ ಅನ್ನುವಂಥ ಆಲೋಚನೆಯಲ್ಲಿ ಇದೀಗ ಹೋಟೆಲ್ ಮಾಲೀಕರು ಇರುವಂಥದ್ದು. ಹಾಗಾಗಿ ಬೇಡವೇ ಬೇಡ ಸಂಪೂರ್ಣವಾಗಿ ಬಂದ್ ಮಾಡೋಣ, ಗ್ಯಾಸ್ ಸಿಲಿಂಡರ್ ಸಿಗ್ಲಿಲ್ಲ ಅಂತ ಅಂದ್ರೆ ಬೇರೆ ಆಪ್ಷನ್ಸ್ ಇಲ್ಲ ಅವ್ರ ಹತ್ರನೂ ಕೂಡ. ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಈಗ ಆಲ್ರೆಡಿ ಹೇಳ್ತಿದ್ದಾರೆ. ಆದ್ರೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ.
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಷ್ಟೇ ಹೇಳಿದ್ರೂ ಕೂಡ ಅಭಾವ ಆಗ್ತಾನೇ ಇದೆ. ಈ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ತುಂಬ ಎಫೆಕ್ಟ್ ಆಗಿದೆ. ಯಾಕಂದರೆ ಇವಾಗ ನಮಗೂ ಈಗ ಹೋಟ್ಲ್ ನಡ್ಸೋಕ್ಕಾಗ್ತಾ ಇಲ್ಲ. ಇವತ್ತಿಗೆ ಲಾಸ್ಟ್ ಆಗುತ್ತೆ ನಮ್ಮದು ಎಲ್ಲ ಇವತ್ತಿನವರೆಗೆ ನಡೆಸ್ಬೋದು ಅಷ್ಟೇ. ನಾಳೆಗೂ ನಮ್ಮದು ರಜೆ ಇರುತ್ತೆ, ವೀಕ್ಲಿ ಹಾಲಿಡೇ ಇರುತ್ತೆ. ನಾಳೆ ಏನಾದರೂ ಸಿಕ್ಕಿದರೆ ಮಂಗಳವಾರ ಓಪನ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ, ಸಾಧ್ಯ ಆಗಲ್ಲ. ನಮಗೆ ಒಂದು ದಿನಕ್ಕೆ ನಾವು ಮೊದಲು ರೆಗ್ಯುಲರ್ ದಿವಸದಲ್ಲಿ ನಮಗೆ 6ರಿಂದ 7 ಸಿಲಿಂಡರ್ ಬೇಕಾಗಿತ್ತು ಪ್ರತಿನಿತ್ಯ. ವೀಕೆಂಡು ಒಂದು 8ರಿಂದ 11ರವರೆಗಾದರೂ ಒಂದೊಂದು ಸಲ ಬೇಕಾಗುತ್ತೆ. ಆದರೆ ಇವಾಗ ಏನಾಗಿದೆ ಅಂದರೆ ನಮಗೆ ಇವತ್ತಿರೋದೇ ಒಂದು 4ರಿಂದ 5 ಸಿಲಿಂಡ್ರು. ಅದರಲ್ಲೇ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು. ಯಾಕಂದರೆ ಮಧ್ಯಾಹ್ನ ಈಗ ದೋಸೆ ಸ್ಟಾಪ್ ಮಾಡಿದ್ದೀವಿ, ಸಂಜೆನೂ ಮೆನು ಕಟ್ ಮಾಡಿದ್ದೀವಿ, ದೋಸೆ ಸ್ಟಾಪ್ ಮಾಡಿದ್ದೀವಿ. ದೋಸೆಯಿಂದ ನಿಮಗೆ ಅದರಿಂದ ಜಾಸ್ತಿ ಒಲೆ ಉರಿಯುತ್ತೆ ಅಂತೇಳಿ ದೋಸೆನೇ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಒಂದು 2 ದೋಸೆನ ಮಾತ್ರ ಇಟ್ಕೊಂಡು ಒಂದೇ ದೋಸೆ ಹಂಚಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಸದ್ಯದ ಮಟ್ಟಿಗೆ ಏನೂ ಆಗಿಲ್ಲ.